ಇದು ನಮ್ಮ ಗಾರ್ಡನ್ನಲ್ಲಿ ಹರಡಿರೋವಂಥ ಸ್ಪೈಡರ್ ಲಿಲ್ಲಿ, ರೈನ್ ಲಿಲ್ಲಿ ಇವೆಲ್ಲ ವಿದೇಶಿ ಪುಷ್ಪಗಳು. ಅಮೇರಿಕಾ ಮೂಲದ ಈ ಸಸ್ಯ ಈ ರೀತಿಯ ಹೂವನ್ನು ಅರಳಿಸುತ್ತೆ. ಈ ಹೂವು ಜೇಡರ ಆಕೃತಿಯಲ್ಲಿರೋದ್ರಿಂದ ಜೇಡಕ್ಕೆ ಇಂಗ್ಲೀಷ್ನಲ್ಲಿ ಸ್ಪೈಡರ್ ಅಂತಾರೆ. ಹಾಗಾಗಿ ಇದಕ್ಕೆ ಸ್ಪೈಡರ್ ಲಿಲ್ಲಿ, ವೈಟ್ ಸ್ಪೈಡರ್ ಲಿಲ್ಲಿ ಅಂತ ಹೆಸರು. ಅಮೇರಿಕದ ಕರಾವಳಿ ಪ್ರದೇಶದಲ್ಲಿ ಹೆಚ್ಚು ಇದು ಬೆಳೀತದೆ. ಬಹುವಾರ್ಷಿಕ ಸಸ್ಯ, ಗೆಡ್ಡೆಯಿಂದ ಬೀಜ ಪ್ರಸಾರ ಆಗುತ್ತೆ. ಸೂರ್ಯನ ಬೆಳಕು ಜಾಸ್ತಿ ಬೇಕು. ಇದು ಅಲಂಕಾರಿಕ ಸಸ್ಯ. ಅದಕ್ಕೆ ಬಿಳಿ ಲಿಲ್ಲಿಗಳೇನಿದೆ ಇವೆಲ್ಲ ಅದೃಷ್ಟದ ಹೂವುಗಳಂತಲೂ ಕೂಡ ಕರೀತಾರೆ. ಇದನ್ನು ಭಾರತದಲ್ಲಿ ಹೆಚ್ಚು ಉಷ್ಣ ಪ್ರದೇಶದಲ್ಲಿ ಇದು ಹೊಲಸಾಗಿ ಬೆಳೀತದೆ. ಇದಕ್ಕೆ ಸೂರ್ಯನ ಕಿರಣಗಳು ಜಾಸ್ತಿ ಬೇಕು. ಇನ್ನೊಂದು ವಿಶೇಷ ಅಂದರೆ ಇದರ ಪರಾಗಗಳು ಈ ಹೂವಿನಿಂದ ಹೊರಗಿದೆ. ನಮಗೆ 6 ಪರಾಗಗಳು ಹೊರಗಡೆ ಇದೆ. ಅದ್ರ ಸಾಮಾನ್ಯವಾಗಿ ಹೂವಿನ ಮಧ್ಯದಲ್ಲಿ ಪರಾಗ ಇರುತ್ತೆ. ಆದರೆ ಈ ಹೂವಿನಲ್ಲಿ ಒಂದು ವಿಶೇಷ, ಪರಾಗಗಳು ಹೊರಗಿದೆ. ಇನ್ನು ಇದಕ್ಕೆ ಜ್ಯೋತಿಷಿಗಳು ಒಂದು ಕತೆ ಹೇಳ್ತಾರೆ. ವಿದೇಶದಲ್ಲಿ ಸಮಾಧಿಗಳ ಮೇಲೆ ಈ ಗಿಡನ ನೆಡ್ತಾರೆ. ಬಹುವಾರ್ಷಿಕ ಗಿಡ ಸಾಯೋದಿಲ್ಲ, ಹೂ ಬಿಡ್ತಾ ಇರುತ್ತೆ, ಸೂರ್ಯನ ಬಿಸಿಲಲ್ಲಿ ಚೆನ್ನಾಗಿ ತಿರುಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಸಮಾಧಿಗಳ ಮೇಲೆ ನಡುವಂಥ ಕ್ರಮ ಕೆಲವು ಯುರೋಪ್ನಲ್ಲಿ, ಅಮೇರಿಕದಲ್ಲಿ ಇದೆ ಅಂತ. ಅದರಿಂದ ನಮ್ಮ ಜ್ಯೋತಿಷಿಗಳು ಏನು ಹೇಳ್ತಾರೆ ಅಂದರೆ, ಈ ಗಿಡ ನೆಡಬಾರ್ದು, ಈ ಹೂ ಮನೇಲಿ ಇರಬಾರ್ದು, ಇದು ಮರಣದ ಸಂಕೇತ ಅಂತ. ಹುಟ್ಟಿದ ಮನುಷ್ಯ ಸಾಯಲೇಬೇಕು, ಅದರಲ್ಲಿ ಮರಣದ ಸಂಕೇತ ವಿಶೇಷ ಏನಲ್ಲ. ಎಲ್ಲ ಪುಷ್ಪಗಳು ಪ್ರಕೃತಿನಲ್ಲಿದೆ, ಎಲ್ಲ ಸಸ್ಯಗಳು ಪ್ರಕೃತಿಲಿದೆ, ಅವೆಲ್ಲವೂ ಮನುಷ್ಯನಿಗೆ ಉಪಕಾರಿಯಾಗೇ ಇದೆ. ಆಮೇಲೆ ಇನ್ನೊಂದು ವಿಶೇಷ ಅಂತೇಳಿದರೆ, ಇದರಲ್ಲಿ ಸ್ವಲ್ಪ ವಿಷದ ಅಂಶ ಇರುತ್ತೆ ಅನ್ನುವಂಥ ಮಾತು ಇದೆ. ಹೌದು, ಇದರಿಂದ ಅಲರ್ಜಿಗಳಾಗಬಹುದು, ದೇಹದ ಒಳಗೆ ಸೇರಿದರೆ ವಾಂತಿ ಆಗ್ಬೋದು, ಭೇದಿ ಆಗ್ಬೋದು. ಹಾಗಾಗಿ ಇದು ತಿನ್ನುವಂಥ ಸಸ್ಯಗಳಲ್ಲ. ಎಷ್ಟೋ ಹೂವಿನ ಗಿಡಗಳು, ಹಾಲು ಬರುವಂಥ ಹಾಲು ಬರುವಂಥ ಸಸ್ಯ, ಇವೆಲ್ಲವೂ ಈ ರೀತಿಯ ವಿಷದ ಅಂಶಗಳು ಇರುತ್ತೆ. ಹಾಗಾಗಿ ಜಾನುವಾರುಗಳು ಇದನ್ನು ತಿನ್ನಲ್ಲ. ಇನ್ನೊಂದು ವಿಶೇಷ ಅಂದರೆ, ಈ ಸ್ಪೈಡರ್ ಲಿಲ್ಲಿ ನೋಡಲಿಕ್ಕೆ ಮಾತ್ರ ಭಾಳ ಸುಂದರವಾದ ಹೂವಿದು. ಇಲ್ಲಿ ನೋಡಿ ಎಷ್ಟು ಚೆಂದ ಕಾಣುತ್ತೆ. ನಿಜಕ್ಕೂ ಇದು ಅಲಂಕಾರಿಕ ಪುಷ್ಪ ಆಗಿದೆ. ಅಲಂಕಾರದ ಪುಷ್ಪ ನಮ್ಮಲ್ಲಿ ಅರಳಿದೆ. ಇನ್ನೊಂದು, ಇದರ ಗೆಡ್ಡೆಯಿಂದ ಈ ಗಿಡಗಳು ಬೆಳೆಯೋದ್ರಿಂದ ನೋಡಿ, ಈ ಪಾಟಲ್ಲಿ ಸಿಮೆಂಟಿನ ಪಾಟು, ಈ ಗಿಡಗಳ ಬೆಳವಣಿಗೆಯಿಂದ ನಮ್ಮ ಪಾಟು ಒಡೆದೋಗಿದೆ. ಈಗ ಮಳೆ ಪ್ರಾರಂಭ ಆಗಿರೋದ್ರಿಂದ ಇದನ್ನು ಬೇರೆ ಪಾಟಿಗೆ ವರ್ಗಾಯಿಸಬೇಕು ಮತ್ತು ವಿಂಗಡಣೆಗಳನ್ನು ಕೂಡ ಮಾಡಬೇಕು. ಇದರಿಂದ ಸುಮಾರು ಗಿಡಗಳ ಇದು ಸಿಮೆಂಟ್ ಪಾಟಲ್ಲಿ ಬೆಳೆಸಿದೆ. ಸಿಮೆಂಟ್ ಪಾಟಲ್ಲಿ ಬೆಳೆಸಿ ಇಷ್ಟು ಸಾಗಿ ಬರುತ್ತೆ. ಆದರೆ ಇದರ ಪಾಟ್ನ ಕೆಳಭಾಗಕ್ಕೆ ಅದು ಗಿಡ ಬೆಳೆದ ಹಾಗೆ ಅದರ ಬೀಜ ಗೆಡ್ಡೆ ದೊಡ್ಡದಾದ ಹಾಗೆ ಪಾಟು ಒಡೆದು